ಹಾಯ್, ಇದು ವರಲಕ್ಷ್ಮಿ ಹಬ್ಬ ಶನಿವಾರ ಕಂಟಿನ್ಯೂಷನ್ ಬ್ಲಾಗು. ಇನ್ನು ಅಮ್ಮ ಅವ್ರು ಬಂದು ಬೆಳಿಗ್ಗೆ ಅಷ್ಟೊತ್ತಿಗೆ ಹೊರಟ್ರು. ಇನ್ನೂ ಚಾವಿ ಬೇರೆ ಅಳ್ತಾ ಇದ್ಲು. ಅವಳನ್ನ ಸಮಾಧಾನ ಮಾಡಿಸಿ ಒಂದೆರಡು ಸಲ ರೀಲ್ಸ್ ಮಾಡ್ಸೋಣ ಅಂತ ರೆಡಿ ಮಾಡಿ ಈ ತರ ದೇವ್ರ ಹತ್ರ ಕುಣಿಸಿದ್ದೆ. ಇನ್ನು ಶನಿವಾರ ಪೌರ್ಣಮಿ ಬೇರೆ ಇದೆ ಅಂತ ಭಾನುವಾರ ಬೆಳಿಗ್ಗೆ ಅಷ್ಟೊತ್ತಿಗೆ ಎತ್ತಿದ್ರೆ ಆಯ್ತು ಅಂತ ನಾನು ಹಾಗೆ ಇಟ್ಟಿದ್ದೀನಿ. ಇನ್ನು ನನ್ನ ಮಗ ಅಂತೂ ಹೋಗೋದು ಬರೋದು ರಂಗೋಲಿನ ಅಳ್ಸೋ ಗಂಟನೂ ಒಂದು ಸಮಾಧಾನ ಆಗಿಲ್ಲ. ಸರಿ ಅಂತ ಇಬ್ಬರನ್ನ ಕರ್ಸ್ಕೊಂಡು ಪೂಜೆ ಮಾಡಿಸ್ಬಿಟ್ಟು ಮಕ್ಕಳನ್ನ ಇನ್ನು ರಾಖಿ ಹಬ್ಬ ಅಲ್ವಾ, ಮಕ್ಕಳ ಕೈಯಲ್ಲಿ ರಾಖಿ ಕಟ್ಸೋಣ ಅಂತ ರೆಡಿ ಮಾಡ್ತಿದ್ದೀನಿ. ಚಾವಿ ಡ್ರೆಸ್ ಹಾಕೊಂಡಿದ್ಲು, ನನಗೆ ಬೇಡ ಚುಚ್ಕೊಳ್ಳುತ್ತೆ ಅಂತ ಹೇಳಿ ತೆಗೆದಾಕ್ಬಿಟ್ಟು ಸಿಂಪಲ್ ಆಗಿ ಬಟ್ಟೆನೆ ಹಾಕೊಂಡು ನೋಡಿದ್ರೆ ಇಬ್ರು ಒಂದೇ ಡ್ರೆಸ್ ಹಾಕೊಂಡಿದ್ದಾರೆ. ರಕ್ಷಾ ಬಂಧನ ಹಬ್ಬ ಇಬ್ರು ಒಂದೇ ತರ ಇರ್ಲಿ ಅಂತ. ಬಲ್ಗೆಗೆ ರಾಖಿ ಕಟ್ಟಿಸ್ಕೊಳ್ಳು ಅಂತ ಕೇಳಿಲ್ಲ ಅವನು. ಇಲ್ಲ, ಈ ಕೈಗೆ ಕೊಟ್ಟು ಅಂತ ಹಠ ಮಾಡಿ ಕಟ್ಟಿಸ್ಕೊಂತ ಇದ್ದೇನೆ. ಸಮಾಧಾನ ಮಾಡಿ ಬಲ್ಗೈಗೆ ಕಟ್ಟಿಸಿದಾಯ್ತು. ಇನ್ನು ಚಾರ್ವಿನ ಲಕ್ಷ್ಮಿ ತರ ಕುಣಿಸ್ಬೇಕು ಅನ್ಕೊಂಡಿದ್ವಿ. ಚಾರ್ವಿನ ಕುಣಿಸಕ್ ಆಗ್ಲಿಲ್ಲ. ಅವಳು ಸೀರೆ ಉಟ್ಕೊಂಡ್ಲು ಅಷ್ಟೇ. ದೇವ್ರ ಮೇಲೆ ಇರೋ ಸೀರೆನ ಉಡ್ಸಿ ಅವಳಿಗೆ ರೆಡಿ ಮಾಡಿದ್ವಿ. ಆದ್ರೆ ಇನ್ನೇನು ಕೂತ್ಕೊಂಡು ವಿಡಿಯೋ ಮಾಡ್ಬೇಕಾಗಿತ್ತು. ನನಗ್ ಬೇಡ ಸೀರೆ ಅಂತ ಹೇಳಿ ಅವಳು ಹತ್ಕೊಂಡ್ ಕೂತ್ಕೊಂಡ್ಬಿಟ್ಲು. ಲಕ್ಷ್ಮಿ ತರ ನೋಡ್ಬೇಕು ಅಂದ ವರಲಕ್ಷ್ಮಿ ಹಬ್ಬ ಮುಂಚೆಯಿಂದನೂ ಆಸೆ ಇತ್ತು ನನಗೆ. ಆದ್ರೆ ನನ್ನ ಆಸೆ ಎಲ್ಲ ನಿರಾಸೆ ಮಾಡಲು. ಸರಿ, ಗೌರಿ ಗಣೇಶ ಹಬ್ಬ ಬೇರೆ ಬರ್ತಿದ್ಯಲ್ಲ, ಅದೇ ಟೈಮ್ಗೆ ಧನುನ ರೆಡಿ ಮಾಡಿ ಗಣೇಶನ್ ಫೋಟೋ ಹಾಕ್ಬಿಟ್ಟು ರೆಡಿ ಮಾಡಿದ್ವಿ. ಅವನು ಹೇಳಿದ ಮಾತು ಕೇಳ್ತಾ ಇದ್ರಿಲ್ಲ. ಇನ್ನು ಭಾನುವಾರ ಬೆಳಿಗ್ಗೆನೆ ಪುಳಿಯೋಗರೆ ಮಾಡ್ಬಿಟ್ಟು ದೇವ್ರ ನೈವೇದ್ಯಕ್ಕೆ ಅಂತ ಪೂಜೆ ಎಲ್ಲ ಮಾಡಿಕ್ಬಿಟ್ಟು ಆ ಕಡೆ ಈ ಕಡೆ ಕದಲ್ಸ್ಬಿಟ್ಟು ದೇವ್ರನ್ನ ಎತ್ತಿ ವಿಸರ್ಜನೆ ಮಾಡ್ತಿದ್ದೀನಿ. ಈಗ ದೇವ್ರ ಹತ್ರ ಇರೋದನ್ನ ನಾನು ಉಪಯೋಗಿಸ್ಕೊಂಡು ಇನ್ನು ಕಲಶದ ನೀರೆಲ್ಲ ಗಿಡಕ್ಕೋ ಇಲ್ಲ ಸ್ನಾನ ಮಾಡೋದಕ್ಕೆ ಹಾಕೊಂಡ್ರೆ ಆಯ್ತು. ಅಕ್ಕಿನ ಪ್ರಸಾದ ಮಾಡ್ಕೊಂತ ಇದ್ದೀನಿ. ಇನ್ನು ದೇವ್ರ ಅಲಂಕಾರ ಹೇಗಿದೆ ಏನು ಅಂತ ಕಮೆಂಟಲ್ಲಿ ತಿಳಿಸಿ.